ಹಲೋ ಎವ್ರಿವನ್. ಇವತ್ತಿನ ವಿಡಿಯೋದಾಗ ನಾ ಏನು ತಿಳ್ಸಕ್ಕೆ ಇಷ್ಟಪಡತ್ತೀನಿ ಅಂದ್ರೆ, ಕೆಲ ದಿನಗಳ ಹಿಂದೆ ಹುಬ್ಬಳ್ಳಿ ಒಳಗೆ ಒಂದು ರೋಬೋಟಿಕ್ ಪಕ್ಷಿಗಳ ಲೋಕ ಅಂತಂದು ಒಂದು ಎಕ್ಸಿಬಿಷನ್ ಬಂದಿತ್ತು. ನಾ ಅಲ್ಲಿ ಹೋಗಿದ್ದೆ. ಆದ್ದರಿಂದ ಅದರದೊಂದು ಸಣ್ಣ ಪಾಠ ನಾ ಇಲ್ಲಿ ಅಪ್ಲೋಡ್ ಮಾಡತ್ತೀನಿ. ಬೇರೆ ಬೇರೆ ಆಗಿರ್ತಕ್ಕಂತಹ ಫ್ಲವರ್ಸ್ಗಳನ್ನು ಅವರು ಬಳಸ್ಕೊಂಡು ತುಂಬ ಚೆನ್ನಾಗಿ ಅರೇಂಜ್ಮೆಂಟನ್ನು ಮಾಡಿದರು. ನಂಗಂತೂ ನೋಡಿದ ಕೂಡಲೇ ಫುಲ್ ಖುಷಿ ಆಯಿತು. ಹಾಗೆ ಒಳಗೆ ಹೋಗ್ತಾ ಹೋಗ್ತಾ ನೋಡಿದ್ವಿ, ಅಲ್ಲಿ ರಿಯಲ್ ಆಗಿರ್ತಕ್ಕಂಥ ಪ್ರಾಣಿಗಳೇನಿರಲಿಲ್ಲ, ಎಲ್ಲ ಆರ್ಟಿಫಿಷಿಯಲ್ ಆಗಿ ಮಾಡಿದರು. ಆದರೆ ಪ್ರತಿಯೊಂದು ಕೂಡ ರಿಯಲ್ ಅಂತಲೇ ಅನ್ಸಾತಿತ್ತು. ಯಾಕಂದ್ರೆ ಅವಕ್ಕೆ ಮಷಿನನ್ನು ಬಳಸ್ಕೊಂಡು ಈ ರೀತಿಯಾಗಿ ಒಂದು ಮೂಮೆಂಟ್ ಮಾಡೋಕೆ ಹಾಕಿದ್ರು. ಆದ್ದರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿರ್ತಕ್ಕಂತಹ ಎಲ್ಲ ಪ್ರಾಣಿಗಳ ಒಳಗೆ ನಂಗೆ ಈ ಪ್ರಾಣಿ ತುಂಬ ಇಷ್ಟ ಆಯ್ತು. ನೆಕ್ಸ್ಟ್ ಹಂಗೆ ಒಂದು ರೌಂಡ್ ಹಾಕೊಂಡು ಬರೋಣ. ಏನೇನು ಅದಾವು ಏನೇನಂತ ತೋರಿಸ್ಕೊತ ಹೋಗ್ತೀನಿ. ಇಲ್ಲಿ ನೋಡ್ರಿ, ಸಿಂಹ ಹೆಂಗೆ ಕುಂತಿದ್ದಲ್ಲ. ಜಿರಾಫೆ, ಆನೆ, ಸಿಂಹ, ಚಿರತೆ, ಚಿಂಪಾಂಜಿ, ಗೋರಿಲ್ಲಾ, ಈ ರೀತಿಯಾಗಿ ಎಲ್ಲ ರೀತಿಯ ಪ್ರಾಣಿಗಳನ್ನು ಅಲ್ಲಿ ನಾವು ನೋಡ್ಬೋದಿತ್ತು. ಅಲ್ಲಿ ಹಿಂದೆ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡತ್ತೈತಿ. ಈ ರೀತಿಯಾಗಿ ಕೆಲವೊಂದು ಸತಿ ಎಕ್ಸಿಬಿಷನ್ ಬಂದಾಗ ನಾವು ಪ್ರತಿ ಸತಿನೂ ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತೀವಿ. ಈ ಥರ ಎಲ್ಲ ಒಂದು ಎಕ್ಸಿಬಿಷನ್ಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋದ್ರೆ ಬಹಳಷ್ಟು ಎಂಜಾಯ್ ಆಕೈತಿ. ನಾವು ಕೂಡ ಇಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೋಗಿದ್ವಿ. ಈ ಪ್ರಾಣಿಗಳಷ್ಟೇ ಅಲ್ಲದೆ ಮಿಡತೆ, ಏಡಿ, ಇರುವೆ, ಈ ಥರ ಇನ್ನೂ ಹಲವಾರು ಸಣ್ಣ ಸಣ್ಣ ಕ್ರಿಯೇಚರ್ಸ್ಗಳನ್ನು ಕೂಡ ಅವರು ದೊಡ್ಡ ದೊಡ್ಡದಾಗಿ ಮಾಡಿದರು. ಇಲ್ಲಿ ನೋಡ್ರಿ, ನಾನು ಹೆಂಗೆ ವಿಡಿಯೋ ತೋರ್ಸಾತೀನಲ್ಲ, ನನಗಂತೂ ನೋಡಿ ಖುಷಿ ಅನ್ನಿಸ್ತು. ಬಹಳಷ್ಟು ಏನೋ ಹೊಸದಾಗಿರೋದನ್ನು ನೋಡ್ತೀನಿ ಅನ್ನೋದು ಒಂದು ಫೀಲ್ ಅನ್ಸಾತಿತ್ತು ಇವನ್ನೆಲ್ಲ ನೋಡಿ. ಅಲ್ಲಿ ಹಾಕಿರುವಂತಹ ಗ್ರೀನ್ ಮ್ಯಾಟ್ ಆಗಿರ್ಬೋದು, ಫ್ಲವರ್ಸ್ ಇನ್ನೂ ಅಟ್ರ್ಯಾಕ್ಟ್ ಮಾಡತ್ತಿದ್ವು. ನಂಗಂತೂ ನಿಜ ಹೇಳ್ಬೇಕಂದ್ರೆ ಆ ಪ್ಲೇಸ್ ಬಿಟ್ಟು ಬರೋ ಹಂಗನ ಅನ್ಸ್ವಲ್ದಾಗಿತ್ತು. ನಿಜವಾಗ್ಲೂ ಅಲ್ಲಿ ಲೈಟಿಂಗ್ಸ್ ಅಂತೂ ಮಸ್ತಾಗಿತ್ತು. ಈವ್ನಿಂಗ್ ಟೈಮ್ ಹೋಗಿದ್ವಿ. ಪೂರ್ತಿಯಾಗಿ ಒಂದು ಮನೋಲ್ಲಾಸ ಕೊಡಾತಿದ್ವು ಎಲ್ಲ ಸೇರ್ಕೊಂಡು ಅಂತಂದು ಹೇಳ್ಬೋದು. ನೋಡ್ರಿ, ಅಲ್ಲಿ ಇವು ಒಂದು 2ರಿಂದ 3 ಜೇನು ಹುಳಗಳನ್ನು ಸಹ ಅವರು ಅಲ್ಲಿ ಕುಂದಿರ್ಸಿದ್ರು. ಅವು ಕೂಡ ಮೂಮೆಂಟ್ ಒಳಗೆ ಇದ್ವು. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಇಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಾಣಿಗಳನ್ನು ಹಾಗೂ ಸಣ್ಣ ಸಣ್ಣ ಕ್ರಿಯೇಚರ್ಸ್ಗಳನ್ನು ಅವರು ಇಟ್ಟಿದ್ರು. ನಂಗಂತೂ ಬಹಳಷ್ಟು ಖುಷಿ ಆಗ್ತಿತ್ತು. ಇವೆಲ್ಲ ಸಣ್ಣ ಮಕ್ಕಳಿಗೆ ನೋಡೋಕೆ ಬಹಳಷ್ಟು ಚಂದ ಅನ್ನಿಸ್ತಾವೆ. ಆದ್ದರಿಂದ ಫ್ರೀ ಟೈಮ್ ಏನಾದರೂ ಸಿಕ್ತಂದ್ರೆ ಇಂತಹ ಎಕ್ಸಿಬಿಷನ್ಗಳನ್ನು ಹೋಗಿ ಅಲ್ಲಿ ನೋಡಿ ಅದನ್ನು ಎಂಜಾಯ್ ಮಾಡ್ಬೇಕಂತಂದು ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. Subscribe for more videos.